ಕೌಲಾಸುರನ ಅಹಂಕಾರನ ಮುರಿದು ಲೋಕಕ್ಕೆ ಶಾಂತಿ ತಂದ್ಲು. ಭಕ್ತಿಯಿಂದ ಬೇಡ್ಕೊಂಡವ್ರನ್ನ ಆ ಮೂಕಾಂಬಿಕೆ ತನ್ನ ಮಡ್ಲಲ್ಲಿ ಇಟ್ಕೊಂಡು ಕಾಪಾಡ್ಕೊಂಡ್ಲಂತೆ. ಹಾಗಂತ ನಮ್ಮ ಅಕ್ಕ ಕತೆ ಹೇಳ್ತಾ ಇದ್ಲು. ವಾವ್ ದುರ್ಗಾ, ಹಾಗಾದ್ರೆ ದೇವಿಗೆ ಅಷ್ಟೊಂದು ಶಕ್ತಿ ಇದೆಯಾ? ಅವರು ಎಲ್ಲಾರನ್ನೂ ಕಾಪಾಡ್ತಾಳ. ಅದಕ್ಕೆ ನಂಗೆ ದೇವಿ ಅಂದ್ರೆ ತುಂಬಾ ಇಷ್ಟ. ಆ ತಾಯಿ ಕೈ ಬಿಡಲ್ಲ, ಯಾವಾಗ್ಲೂ ಇರ್ತಾಳೆ. ಧರ್ಮ ಹೆಚ್ಚು, ಬೆಂಕಿ, ಪ್ರಳಯ, ಸೃಷ್ಟಿ, ತಲ್ಲಣ ಕಾಪಾಡ್ತಾಳೆ. ಅಮ್ಮ ಕಾಪಾಡ್ತಾಳೆ. ದುಷ್ಟನಾಶ ದುಷ್ಟನಾಶ. ಅಪ್ಪ, ನಿನ್ ತಾಯಿ ಕತೆಲ್ ಮಾತ್ರ ಚಂದ, ನಿಜ ಜೀವನಕ್ಕಲ್ಲ. ಆ ಕಾಲದಲ್ಲಿ ಕೌಲಾಸುರನೇ ಕೊಂದ್ಲು ಸರಿ, ಆದ್ರೆ ಈ ಕಾಲದಲ್ಲಿ ಕೆಟ್ಟವರು ಕಣ್ಮುಂದೆನೆ ಅಟ್ಟಹಾಸ ಮಾಡ್ತಿದ್ರು ಕಣ್ಣು ಮುಚ್ಕೊಂಡು ಸುಮ್ನೆ ಕೂತಿರ್ತಾಳೆ. ಆದ್ರೆ ಅವಳು ನಮ್ದವರು ಬೀದಿಗೆ ಬಿದ್ದು ಬಾಯಿ ಬಡ್ಕೋತಿದ್ರು ಕಲ್ಲಿನ ತರ ಸುಮ್ನೆ ನಿಂತಿರ್ತಾಳೆ. ನೀನ್ ಸುಮ್ನಿರು ದುರ್ಗಾ. ನೀನ್ ಹೇಳಿದ ಕತೆಲ್ಲ ದೇವಿಗೆ ಅಷ್ಟೊಂದು ಪವರ್ ಇತ್ತು. ನಮ್ಗೇನಾದ್ರು ಕಷ್ಟ ಬಂದ್ರೆ ದೇವಿ ನಮ್ಮನ್ನ ಕಾಪಾಡ್ತಾಳೆ. ಹೌದು, ಆ ದೇವಿ ಕೃಪೆ ಕಾಪಾಡುತ್ತೆ, ಒಳ್ಳೆಯವರನ್ನ ಕಾಪಾಡುತ್ತೆ. ಸಂಕಷ್ಟ ಮಂಜಿನಂತೆ. ಹೌದು, ಕಾಪಾಡ್ತಾಳೆ. ಎಷ್ಟು ಚೆನ್ನಾಗಿ ಕಾಪಾಡ್ತಾಳೆ ಅಂದ್ರೆ ಒಳ್ಳೆಯವರು 100 ವರ್ಷ ಬದುಕಲೇಬಾರ್ದು. ಆದಷ್ಟು ಬೇಗ ಅವಳ ಹತ್ರ ಕರ್ಕೊಂತಾಳೆ. ಅವಳಿಗೆ ಕಣ್ಣಿಲ್ಲ ಅಪ್ಪ, ಅವಳೊಂದು ಕಲ್ಲು. ಪುಟ್ ಮೇಡಮ್, ಯಾರನ್ನು ಕಾಪಾಡಲ್ಲ, ನಮ್ಮನ್ನ ನಾವೇ ಕಾಪಾಡ್ಕೋಬೇಕು. ದೇವಿ ಸಮಯ ಕಾಲ ಉತ್ತರ. ದೂಷಣೆ ಸಲ್ಲ. ತಾಯಿ ರಕ್ಷಣೆ. ನೋಡಿದ್ಯಾ ದುರ್ಗಾ, ತಾತಾನು ಅದನ್ನೇ ಹೇಳ್ತಾ ಇದ್ದಾರೆ. ನಮ್ಗೇನಾದ್ರು ಕಷ್ಟ ಬಂದಾಗ ದೇವಿ ಓಡೋಡ್ ಬರ್ತಾಳೆ ಅಲ್ವಾ ತಾತ? ಕಷ್ಟ ಬಂದಾಗ ಓಡೋಡ್ ಬರಕ್ಕೆ ಅವಳೆ ನಮ್ಮನೆ ಅವಳ. ಇಲ್ಲ ಪುಟ್ ಮೇಡಮ್, ಇದೆಲ್ಲ ಬರೀ ಮೂಢನಂಬಿಕೆ ಅಷ್ಟೇನೆ.